ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಲಾಸ್ಟ್ ಮಂತ್ ಹೋಗಿರೋ ಟ್ರಿಪ್ಗೆ ಡಿಸೆಂಬರಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೆಕ್ಟಿಕ್ ಬ್ಯುಸಿ ಶೆಡ್ಯೂಲಿಂದ ನಾವು ಹೊರಗಡೆ ಹೋಗಬೇಕಾಗಿತ್ತು. ಹಾಗೆ ಬರ್ಡೇಗೆ ಅಂತ ಕರ್ಕೊಂಡು ಹೋಗಿದ್ರು ನನ್ನ ಹಸ್ಬೆಂಡ್ ನನ್ನನ್ನು ಹೊರಗೆ ಅಂತ. ಅದಾದಮೇಲೆ ಬಂದಮೇಲೆ ತುಂಬ ಕೆಲಸಗಳು, ತುಂಬ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ವಾಯ್ಸ್ ಓವರ್ ಇವಾಗ ಕೊಡ್ತಾ ಇದ್ದೀನಿ. ಅಪ್ಪ ಬಂದಿದ್ದರು. ಸೊ ಹಾಗೆ ಅಪ್ಪ ನಮ್ಮನ್ನು ಮೆಜೆಸ್ಟಿಕಲ್ಲಿ ಮಾತಾಡಿಸ್ಕೊಂಡು, ಅವರು ಡೆತ್ ಆಗಿದ್ರು, ಯಾರ್ದು ಬೇರೆಯವ್ರು ಡೆತ್ ಆಗಿತ್ತು ಅಂತ ಅವ್ರ ಕೆಲಸ ಅಲ್ಲಿ ಹೋದರು. ಸೊ ನಾವು ಮೆಜೆಸ್ಟಿಕ್ಕಿಂದ ಒಂದೇ ಭಾರತ್ ಟ್ರೈನಲ್ಲಿ ಮೈಸೂರಿಗೆ ಮೈಸೂರಿಗೆ ಹೋದ್ವಿ. ಜರ್ನಿ 2 ಅವರ್ಸ್ ಚೆನ್ನಾಗಿತ್ತು. ನೋಡ್ಬೋದು, ಮೇಡಮ್ ಅವ್ರು ಹಾಯ್ ಅಂತಾರೆ ಇವಾಗ. ಸೊ ಇನ್ನು ನಾವು ಇದೇ ಕಾರಣಕ್ಕೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಿರೋದು. ನನ್ನ ಮಗಳು ಈ ಥರ ಸತಾಯಿಸ್ತಾ ಇರೋದ್ರಿಂದ. ಈಗ ಹೋಗಿದ ತಕ್ಷಣ, ರೆಸಾರ್ಟ್ಗೆ ಹೋಗಿದ ತಕ್ಷಣ ನೆಕ್ಸ್ಟು ನಮ್ಮ ಮನೆಯವರು ಸ್ವಿಮ್ಮಿಂಗ್ ಪೂಲಲ್ಲಿ ಡೈ ಹೊಡೆದ್ರು. ಒಂದು ಸರಿ ಸ್ವಿಮ್ ಮಾಡ್ತೀನಿ ಅಂತ. ಪಾಪ ಅದರಲ್ಲಿ ಕ್ಲೋರಿನ್ ತುಂಬ ಇತ್ತೇನೋ, ಅವ್ರ ಐ ಎಲ್ಲ ಫುಲ್ ರೆಡ್ ಆಗೋಯ್ತು ಪಾಪ ಒಂದೇ ಸರಿ ಇದು ಮಾಡಿದ್ದಕ್ಕೆ. ಆಮೇಲೆ ಆಡಿದ್ರೆ ಆಗುತ್ತೆ ಅಲ್ವಾ ಅಂದ್ಕೊಂಡು ನಾವು ಸುಮ್ಮನೆ ಆಗೋದ್ವಿ. ಸೊ ಪಾಪು ಕೋಪ್ರೇಟೇ ಮಾಡಲಿಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋದಕ್ಕೆ. ಲಾಸ್ಟ್ ಡೇ ಇನ್ನೇನು ಬರೋ ದಿನ ತುಂಬ ಸತಾಯಿಸಿ ಆಟ ಮಾಡಿ, ಅದು ಬೇರೆ ಮಕ್ಕಳೆಲ್ಲ ಆಟ ಆಡ್ತಿದ್ರು ಅಂಥೇಳಿ ಅವಳು ಓಕೆ ಅಂತ ಆಡೋಕ್ಕೆ ಇಷ್ಟಪಟ್ಟಳು. ಸೊ ನಾವಿದ್ದಂಥ ರೂಮು ಈ ಥರ ಇತ್ತು, ಚೆನ್ನಾಗಿದೆ. ಇವ್ರು ನೋಡಿ, ಮೇಕಪ್ ಐಟಮ್ಸ್ಗಳಾಗಿರ್ಬೋದು, ಲೋಷನ್ಸು, ಶಾಂಪು ಇದೆಲ್ಲ ಕಿತ್ತಾಕೊಂಡು ಇದು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ನಮ್ಮ ಬಾಲ್ಕನಿ ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ನೋಡ್ಬೋದು. ಬ್ಯಾಕ್ ಸೈಡೇ ಕಾವೇರಿ ನದಿ ಹರಿತಾ ಇದೆ, ತುಂಬ ಚೆನ್ನಾಗಿ ಅನಿಸ್ತು. ಗಿಳಿ ಸೌಂಡು ರಾತ್ರಿ 1 ಗಂಟೆ 2 ಗಂಟೆ ಹೆಚ್ಚಾಗಿ ಮಾಮ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಊಟ ಮಾಡೋಕ್ಕಂತ ಬಂದ್ವಿ. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಒಂದೇ ಭಾರತಲ್ಲಿ ಟಿಫನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ನಮಗೇನೋ ಗೊತ್ತಾಗಲಿಲ್ಲ, 10 o'clock ಮೇಲೆ ಅಲ್ವಾ. ಸೊ ಅವ್ರು ಬರೀ ಸ್ನ್ಯಾಕ್ಸ್ ಅಷ್ಟೇ ಕೊಟ್ಟರು. ಇದು ನಾವು ಇದ್ದಂಥ ರೆಸಾರ್ಟಲ್ಲಿ ಡೈನಿಂಗ್ ಟೇಬಲ್ ಕೆಳಗಡೆ ಮಾಡಿರೋಂಥ ಫಿಶ್ದು ಅಕ್ವೇರಿಯಂ ಟ್ಯಾಂಕು ಚೆನ್ನಾಗಿ ಅನಿಸ್ತು. ನಾವು ಮಧ್ಯಾಹ್ನ ಹೊರಗಡೆ ಹೋಗಿ ಊಟ ಮಾಡ್ಕೊಂಬಂದ್ವಿ. ಸೊ ಇವಾಗ ಡಿನ್ನರ್ಗೆ ಹೋಗಕ್ಕೆ ರೆಡಿ ಆಗ್ತಾಯಿದ್ದೀವಿ. ಬನ್ನಿ ಇಲ್ಲಿ ನೋಡಿ ಅಮ್ಮ, ನೋಡಿ ಇಲ್ಲಿ ಅಮ್ಮ, ಹೆಂಗೆ ಅಮ್ಮ ಒರೆಸೋದು ಹೆಂಗೆ ಇದರಿಂದ ಅಪ್ಪಗೆ? ಎಲ್ಲಿ ಟ್ಯಾಪ್ ಟ್ಯಾಪ್ ಮಾಡಿ ಅಪ್ಪಂಗೆ ಒರೆಸಿ, ಚಿನ್ನ ಒರೆಸಿ. ಓ ಇನ್ನು ಅವತ್ತು ನೈಟು ಅಲ್ಲೇ ಡಿನ್ನರ್ ಮಾಡಿದ್ವಿ. ಆ್ಯಕ್ಚುಲಿ ಅವ್ರು ಡೋರ್ ಸ್ಟೆಪ್ಗೆ ತೊಗೊಂಬಂದು ಕೊಡ್ತಾರೆ, ಬಟ್ ಇರಲಿ ಫಾರ್ ಚೇಂಜಸ್ ಅಂತ ನಾವೇ ಅಲ್ಲಿ ಬಂದು ರೆಸಾರ್ಟಲ್ಲಿ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ತೋರಿಸಿ ಅಮ್ಮದು ರಿಂಗ್ ತೋರಿಸಿ. ಇವರು ನನ್ನ ರಿಂಗ್ ಹಾಕ್ಕೊಳ್ತಾರಂತೆ. ಹಾಂ, ಅವ್ರದ್ದು ರಿಂಗ್ ಇದ್ರೇನು ಅವ್ರಿಗೆ ಅಮ್ಮ ರಿಂಗೇ ಬೇಕಂತೆ ಅಲ್ವಾ? ಸ್ವಲ್ಪ ಲೈಟಾಗಿ ಸುಸ್ತಾಗಿದ್ದಾರೆ ಅವರು, ಬಿಕಾಸ್ ದೌಡೆ ಅಲ್ಲಿ ಬರ್ತಿದೆ ಅನ್ಸುತ್ತೆ, ಮೇ ಬಿ ಅದಕ್ಕೆ ಅನ್ಸುತ್ತೆ ಅಲ್ವಾ. ಓಕೆ, ಹೌದು. ಹಾಂ, ಓ ಸುಸ್ತಾಗಿದ್ದಾರೆ ಅವರು. ಹೆಂಗಿದೆ, ನಿಮ್ಗೆ ಇಷ್ಟ ಆಯ್ತಾ? ಹಾಂ, ರೆಸಾರ್ಟ್ ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತಾ ಅಮ್ಮ? ನೀವೇನು ನೋಡಿದ್ರಿ? ಕ್ವಾಕ್ ನೋಡಿದ್ರಾ? ಕೊಡಿ ಅಮ್ಮಗೆ ಹಾಕಿ. ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ಮಾಡ್ಕೊಳ್ತಿದ್ದಾರೆ. ಓಕೆ, ಐ ಲವ್ ಯು. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸ್ನಾನ ಎಲ್ಲ ಆಯಿತು, ಇನ್ನೇನು ಫ್ರೆಶ್ ಅಪ್ ಆಗೋಣ ಅಂತ. ಸ್ನಾನ ಆದಮೇಲೆ ಒಂದು ರೌಂಡ್ ರೆಡಿ ಆಗೋಣ ಅಂತ ಫ್ರೆಶ್ ಅಪ್ ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಇನ್ನೂ ನನ್ನ ಮಗಳು ಮಲಗಿರೋ ಕಾರಣದಿಂದ ಸ್ವಲ್ಪ ಕೂತ್ಕೊಂಡು ಆರಾಮವಾಗಿ
ನಾನು ಮೇಕಪ್ ಮಾಡಿಕೊಂಡೆ. ತುಂಬಾ ಖುಷಿ ಆಯಿತು, ಚೆನ್ನಾಗಿ ಅನಿಸ್ತು. ನನಗೆ ಟೈಮ್ ಕೊಟ್ಕೊಂಡು ನಾನು ಮೇಕಪ್ ಮಾಡಿಕೊಂಡು ತುಂಬ ದಿನಗಳೇ ಆಗೋಗಿತ್ತು. ಸೊ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿರೋದ್ರಿಂದ ಹೇರ್ ಫಾಲ್ ತುಂಬಾ ಇದೆ. ಪ್ಲಸ್ಸು ಹೇರ್ಸ್ನ ಆವಾಗವಾಗ ಕೋಂಬ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಇದಾಗೋಗುತ್ತೆ ಅಂಥೇಳಿ ಸರಿ ಅಂತ ಹೇಳಿ ನೆಕ್ಸ್ಟು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಕಂಫರ್ಟ್ ಇರಲಿಲ್ಲ, ಟ್ರೈಪೋಡ್ ಇಟ್ಟಿದ್ದೀನಿ, ಸೈಡಲ್ಲಿ ಇಟ್ಟು ರೆಡಿ ಆಗ್ತಾಯಿದ್ದೀನಿ. ಆ್ಯಕ್ಚುಲಿ ಚಳಿಗಾಲ ಬೇರೆ ಸ್ಟಾರ್ಟ್ ಆಗೋಯಿತು. ಲೋಷನ್ನು, ಅದಕ್ಕೆ ಶಾಂಪೂ ಮತ್ತು ಬಾಡಿ ವಾಶು ಎಲ್ಲದನ್ನು ನಾನು ಆ ಕಿಟ್ಟಲ್ಲಿ ಹಾಕ್ಕೊಂಬಂದಿದ್ದೆ. ಎಲ್ಲ ಕ್ಯಾರಿ ಮಾಡೋದಕ್ಕೆ, ದೊಡ್ಡ ದೊಡ್ಡ ಬಾಟ್ಲ್ ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಅಂತ ಒಂದು ಸಪ್ರೇಟ್ ಕಿಟ್ನ ತೊಗೊಂಡಿದ್ದೆ ನಾನು. ನಮ್ಮ ಮನೆಯವರು ನನಗೆ ಟೀ ತೊಗೊಂಬಂದು ಕೊಟ್ಟರು, ಟೀ ಕುಡಿ ಅಂತ ಹೇಳ್ತಾಯಿದ್ರು. ಅಷ್ಟೊತ್ತಿಗೆ ಅರ್ಧ ರೆಡಿ ಆಗೋಗ್ಬಿಟ್ಟಿದ್ದೆ. ಇನ್ನು ನೆಕ್ಸ್ಟ್ ಬಂದು ಸಿರಮ್ನ ಯೂಸ್ ಮಾಡ್ತೀನಿ, ಹಾಗೆ ಪಾಂಡ್ಸ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದನ್ನು ಯೂಸ್ ಮಾಡ್ತಾಯಿಲ್ಲ, ಈಗ ಲ್ಯಾಕ್ಮಿದಕ್ಕೆ ಶಿಫ್ಟ್ ಆಗಿದ್ದೀನಿ ನಾನು. ಅದು ಅರ್ಧ ಉಳಿದಿದೆ, ಬಟ್ ಇದನ್ನು ಅಪ್ಲೈ ಮಾಡಿದಾಗ ಸ್ಕಿನ್ ತುಂಬ ಲೈಟಾಗಿ ಫೀಲ್ ಆಗುತ್ತೆ, ಸಾಫ್ಟ್ ಅನಿಸುತ್ತೆ, ಮತ್ತು ಒಂಥರ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಬಟ್ ನಾನು ಲ್ಯಾಕ್ಮಿದು ಯೂಸ್ ಮಾಡ್ತಾ ಇರಬೇಕಾದ್ರೆ ಏನು ರಿಸಲ್ಟ್ ಸಿಕ್ಕಿದೆ ಅಂದರೆ ಫೇಸಲ್ಲಿ ಬ್ರೈಟ್ನೆಸ್ ಜಾಸ್ತಿ ಆಗಿದೆ, ನೋ ಆಯಿಲಿ ಅಂತ ಹೇಳ್ಬೋದು. ನಾನು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋಸ್ ಎಲ್ಲ ನೋಡಿ ಎನ್ಕರೇಜ್ ಆಗಿ ಬೈ ಮಾಡಲ್ಲ. ನನ್ನ ಫೇಸ್ಗೆ ಸೂಟಬಲ್ ಆಯಿತಾ ಇಲ್ವಾ, ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿ ಮಾಡಿ ತಗೊಳ್ಳೋದು ನಾನು ಯಾವುದೇ ಪ್ರಾಡಕ್ಟ್ಸ್ ಆಗಿರಲಿ. ಎಷ್ಟೊಂದು ಸಾರಿ ಈ ಥರ ಪ್ರಮೋಷನ್ಸ್, ಬೇರೆಯವ್ರು ಮಾಡಿರೋ ಪ್ರಮೋಷನ್ಸ್ ನೋಡಿ ತಗೊಂಡು ಅದೆಲ್ಲ ಎಷ್ಟೊಂದು ಕಿಟ್ಗಳೆಲ್ಲ ವೇಸ್ಟ್ ಆಗಿದೆ ನನ್ನ ಹತ್ರ. ಬ್ಯೂಟಿ ಕಿಟ್ಗಳೆಲ್ಲ 2000 ಆ ಥರ ನಾನು ಹಾಕಿ ಅದನ್ನು ಯೂಸ್ ಮಾಡ್ದಿರ ಇಟ್ಟಿದ್ದೀನಿ. ಆಮೇಲೆ ಎಷ್ಟೋ ಸರಿ ನನ್ನ ಫೇಸ್ ಮೇಲೆ ಪಿಂಪಲ್ಸು, ಸಿಕ್ಕಾಪಟ್ಟೆ ಪಿಂಪಲ್ಸ್ ಎಲ್ಲ ಆಗಿತ್ತು. ಅದರಿಂದ ಓವರ್ಕಮ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ನಾನು ಯಾವುದೇ ಪ್ರಾಡಕ್ಟ್ನ ಬ್ಲೈಂಡಾಗಿ ನಂಬಿ ಫೇಸ್ಗೆಲ್ಲ ಅಪ್ಲೈ ಮಾಡಲ್ಲ. ಫೇಸ್ಗೆ ಆಗಿರ್ಬೋದು, ಈ ಒಂದು ಬಾಡಿ ಆಗಿರ್ಬೋದು, ಬಾಡಿ ಲೈಕ್ ವ್ಯಾಸ್ಲಿನ್ಸು, ಬಾಡಿ ಪರ್ಫ್ಯೂಮ್ಸ್ ಆಗಿರ್ಬೋದು, ಬಾಡಿ ವಾಶ್ ಆಗಿರ್ಬೋದು, ಫಸ್ಟ್ ನನ್ನ ಸ್ಕಿನ್ಗೆ ಸೆಟ್ ಆಗುತ್ತಾ ಇಲ್ಲ ಅಂತ ನೋಡ್ಕೊಳ್ತೀನಿ ನಾನು. ಬೇಬಿ ಬುಷ್ದಲ್ಲೂ ಅಷ್ಟೇ, ಈಗ ಸುಮ್ಮನೆ ನಾನು ಯೂಸ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಅದರಿಂದ ಫರ್ದರ್ ಇದನ್ನು ನಾನು ಮುಂದೆ ಎದುರ್ಸೋಕೆ ರೆಡಿ ಇಲ್ಲ. ಆಮೇಲೆ ನನ್ನದು ಯಾವ ಥರ ಸ್ಕಿನ್ನು ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ನು, ಹಾಗೆ ಡ್ರೈ ಸ್ಕಿನ್ನು ಕೂಡ ಆ ಥರ ಇದೆ. ಇಲ್ಲಿ ಸ್ವಲ್ಪನೇ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡು, ಆಮೇಲೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು, ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಲೈಕ್ ಇದು ಫೌಂಡೇಶನಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಫೌಂಡೇಶನ್ ಎಲ್ಲ ಹಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಈ ಥರ ಎಲ್ಲ ಮನೇಲಿದ್ದಾಗ ರೆಡಿ ಆಗೋಕ್ಕೆ ಆಗೋದೇ ಇಲ್ಲ ಅಂದ್ಕೊಳ್ತೀನಿ. ನಮ್ಮ ಮೇಲೆ ನಮಗೆ ಟೈಮ್ ಕೊಡೋಕ್ಕೆ ಆಗೋಲ್ಲ, ಸಿಕ್ಕಾಪಟ್ಟೆ ಕೆಲಸಗಳು, ಅದೇ ರೊಟೀನ್ ಲೈಫು. ಎಷ್ಟೋ ಟ್ರೈ ಮಾಡ್ತೀನಿ ಈವನ್ ನಾನು ಮನೇಲಿದ್ದಾಗೂ ರೆಡಿ ಆಗಲಿಕ್ಕೆ. ಇದು ಝುಡಿಯೋದಲ್ಲಿ ತೊಗೊಂಡಿದ್ದು, ಟಿಂಟು ಪ್ಲಸ್ ಲಿಫ್ಟಿಕ್ ಎರಡೂ ಇದೆ ಅದರೊಳಗಡೆ. ನನಗೆ ಅಷ್ಟೊಂದು ಈ ಥರ ಫೇಸ್ ಮೇಲೆ ಟಿಂಟೆಡ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಸೊ ಲೈಟಾಗಿ ಮಾಡಿದ್ದು ಅಷ್ಟೇ. ಇದು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ತೊಗೊಂಡಿದ್ದಂಥ ಡ್ರೆಸ್ಸು, ಈ ಇಯರ್ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಒಂದು ಸರಿ ಹಿಂಗೆ ಹಾಕ್ಕೊಂಡು ಜಸ್ಟ್ ರಿಮೂವ್ ಮಾಡಿದ್ದೆ ಅಷ್ಟೇ. ತುಂಬ ಗಂಟಲು ಬೇರೆ ಇಚ್ಚಿನೆಸ್ ಜಾಸ್ತಿ ಆಗ್ತಾಯಿತ್ತು, ಸೊ ಒಂದು ಸ್ಟೆಪ್ಸಿಲ್ಸ್ ಹಾಕ್ಕೊಂಡು ರೆಡಿ ಆಗೋಣ ಅಂತ ಹಾಕ್ಕೊಂಡೆ. ಇನ್ನೂ ಅಮ್ಮು ಮಲ್ಗೆ ಇದ್ಲು, ಎಷ್ಟೊತ್ತಿಗೆ ಎದ್ದೇಳ್ತಾಳೋ ಗೊತ್ತಿರಲಿಲ್ಲ, ಅದಕ್ಕೆ ಬೇಗ ಬೇಗ ರೆಡಿ ಆಗಿಬಿಡೋಣ ಅಂಥೇಳಿ ರೆಡಿ ಆಗಿದ್ದಾಯಿತು. ಅದು ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಮಾತ್ರ. ನಮ್ಮ ಮನೆಯವರು ಮತ್ತು ಅವ್ರ ಅಣ್ಣ ಒಂದು ಸರಿ ಬಂದು ಮ್ಯಾರಥಾನ್ ಹೋಗಬೇಕು ಅಂತ ಆ ರೆಸಾರ್ಟಲ್ಲಿ ಇದ್ರಂತೆ. 10 ಇಯರ್ಸ್ ಕೆಳಗಡೆ ನೋಡಿ, ಅದು ಎಷ್ಟು ವರ್ಷ ಹಳೇದು ರೆಸಾರ್ಟು ಅಂತ ಗೊತ್ತಿರ್ಬೋದು. ಅಷ್ಟು ವರ್ಷ ಹಳೆ ಕಾಲದಲ್ಲೇ ಅಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಲ್ವಾ. ತುಂಬ ಇಷ್ಟ ಆಯಿತು ರೆಸಾರ್ಟ್ ಮಾತ್ರ. ಸೊ ಇನ್ನು ರೆಡಿ ಆಗ್ತಾಯಿದ್ದೀನಿ. ಫಸ್ಟು ಲಿಪ್ ಲೈನರ್ ಅಪ್ಲೈ ಮಾಡಿಕೊಂಡು, ನನಗೆ ಆ ಲಿಪ್ ಲೈನರೇ ಚೆನ್ನಾಗಿ ಅನಿಸ್ತು, ಸೊ ಅದನ್ನೇ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ಕಾಗೂ ಕೂಡ
ಸೊ ಹೀಗಿತ್ತು ದಿನ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಏನೋ ಒಂಥರ ರಿಲ್ಯಾಕ್ಸೇಷನ್ ಮೂಡು ಆಗಿರ್ಬೋದು, ನನ್ನದೇ ಓನ್ ಟೈಮ್ ಆಗಿರ್ಬೋದು. ಎದ್ದ ತಕ್ಷಣ ಟೀ ಮಾಡಬೇಕು, ಟಿಫನ್ ಮಾಡಬೇಕು, ತಿನ್ನಬೇಕು, ಕಸ ಅನ್ನಬೇಕು, ಮಾಪಿಂಗ್ ಮಾಡಬೇಕು, ಇದು ಯಾವುದು ಟೆನ್ಷನ್ ಇಲ್ಲದೆ ಒಂದು ಆರಾಮವಾಗಿ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ರೆಡಿ ಆಗೋದ್ರಲ್ಲಿ ಇರೋಷ್ಟು ಮಜಾ ಇನ್ಯಾವುದ್ರಲ್ಲೂ ಇಲ್ಲ ಅಂದ್ಕೊಳ್ತೀನಿ. ಮೇ ಬಿ ಎಲ್ರಿಗೂ ಈ ಥರದ್ದು ಒಂದು ಟೈಮ್ ಸಿಗಲೇಬೇಕು. ಅಟ್ಲೀಸ್ಟ್ ಇಯರಲ್ಲಿ 1 ಟೈಮ್ ಅಥವಾ 6 ಮಂತ್ಸ್ ಒನ್ಸ್ ಹೊರಗಡೆ ಹೋಗಬೇಕು. ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಪಾರ್ಟ್ನರ್ಸ್ನ ನಾವು ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಿ. ಹಾಗಾಗಿ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಒಳ್ಳೆಯದು. ಅದೇ ದಿನ ಡೈಲಿ ರೂಟೀನ್ ಇದ್ದಿದ್ದೆ ಪಾಪ ನನಗಿಂತ ನನ್ನ ಹಸ್ಬೆಂಡ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗೋದು. ಬೆಳಗ್ಗೆ ಎದ್ದ ತಕ್ಷಣ ಪಾಪ ಕ್ಲಿನಿಕ್, ಮಧ್ಯಾಹ್ನ ಊಟ, ಮತ್ತು ಸ್ವಲ್ಪ ಹೊತ್ತು ರೆಸ್ಟು, ಮತ್ತೆ ಎದ್ದೇಳು, ಮತ್ತೆ ಕ್ಲಿನಿಕ್ ಹೋಗು, ಮತ್ತು ಇದನ್ನೇ ಮಾಡಿಕೊಂಡು ರಾತ್ರಿ ಊಟ ಮಾಡೋದು, ಮಲಗೋದು, ಇಷ್ಟೇ ಕೆಲಸ ಆಗಿಬಿಟ್ಟಿತ್ತು. ಮತ್ತು ಬೆಳಗ್ಗೆ ಎದ್ದೇಳು ಅದೇ ರೂಟೀನ್, ನಂದು ಅದೇ ಕೆಲಸ ಆಗಿತ್ತು. ಈವ್ನಿಂಗ್ ಆದರೆ ಟ್ಯೂಷನ್ ತೊಗೊಳೋದು. ಮತ್ತು ಓಕೆ, 1 ನಿಮಿಷ ಹೇಳಿ. ಆ್ಯಕ್ಚುಲಿ ನಾನು ಮೈಕಿಂದ ವಾಯ್ಸ್ ಓವರ್ ಕೊಡೋಣ ಅಂತ ಕೊಡ್ತಾಯಿದ್ದೆ. ನನ್ನ ಮಗಳು ಅದನ್ನು ಈಸ್ಕೊಂಡು ಆಟ ಆಡ್ತಿದ್ದಾಳೆ. ಇದೇ ಕಾರಣಕ್ಕೆ ಇಷ್ಟು ದಿನದಿಂದನೂ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಪರವಾಗಿಲ್ಲ, ಇವತ್ತು ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರೂ ಪರವಾಗಿಲ್ಲ, ಕೊಡೋಣ ವಾಯ್ಸ್ ಓವರ್ ಅಂತಲೇ ಕೊಡ್ತಾಯಿದ್ದೀನಿ. ಇನ್ನು ನಾನು ನನ್ನ ವರ್ಕ್ ಮಾಡಬೇಕಾದ್ರೆ ಮಾಡಿಸಿದ್ದು ನನ್ನ ಹೇರ್ ಸ್ಟ್ರೈಟ್ನಿಂಗು. ಅದಾದಮೇಲೆ ಇವಾಗ ಮಾಡಿಸಿರೋದು. ತುಂಬ ಇಷ್ಟಪಡೋದು ಅಂತ ಅಂದರೆ ನಾನು ನನ್ನ ಹೇರ್ಸ್ನ, ಅದರಲ್ಲೂ ಹೇರ್ ಸ್ಟ್ರೈಟ್ನಿಂಗ್ನ, ಅದು ಬಿಟ್ಟು ಬೇರೆ ಯಾವುದೂ ಇಷ್ಟಪಡೋಲ್ಲ ನಾನು. ಬ್ಯೂಟಿ ಪಾರ್ಲರಲ್ಲಿ, ಬ್ಯೂಟಿಷನ್ಸ್ಗಳಲ್ಲಿ, ಇದರಲ್ಲಿ ಮೇಕಪ್ ಆಗಿರ್ಬೋದು, ಆಮೇಲೆ ಇನ್ನೂ ಹಲವಾರು ಮಾಡಿಸ್ತಾರೆ, ಅದೆಲ್ಲ ಯಾವುದೂ ಇಷ್ಟ ಆಗೋಲ್ಲ ನನಗೆ. ನನಗಿಷ್ಟ ಆಗೋದು ಒಂದೇ ನನಗೆ ಹೇರ್ ಸ್ಟ್ರೈಟ್ನಿಂಗು. ಅದು ಯಾಕೋ ಗೊತ್ತಿಲ್ಲ, ನನ್ನ ಹೇರ್ಸ್ ಮೇಲೆ ನನಗೆ ತುಂಬ ಲವ್ ಆಗೋಗ್ಬಿಡುತ್ತೆ. ತುಂಬ ದಿನದಿಂದ ಹೇರ್ ಸ್ಟ್ರೈಟ್ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿರೋ ಅಂಥದ್ದು. ಅದಕ್ಕೂ ಒಂದು ಸ್ಟೋರಿ ಇದೆ. ಫಸ್ಟು ಹೋಗಿ ಮಾಡಿಸಿದಾಗ ಕೆರಾಟಿನ್ ಮಾಡಿಸಿ ಅಂತ ಹೇಳಿ ಕೆರಾಟಿನ್ ಮಾಡಿದ್ರು. ಅದು ಕ್ರೀಮ್ ಅಪ್ಲೈ ಮಾಡಿ 3-4 ಡೇಸ್ ಬಿಟ್ಟಾದ್ಮೇಲೂ ನಾನು 1 ವಾಶ್ಗೆ ಅದು ಫುಲ್ ಹೇರ್ಸ್ ಎಲ್ಲ ಬೆಂಡ್ ಆಗೋಯಿತು ನನಗೆ. ಯಾಕೆ ಈ ಥರ ಆಗೋಯಿತು ಅಂತ ಮತ್ತೆ ಹೋಗಿ ಮಾಡಿದ್ರೆ ಆ್ಯಕ್ಚುಲಿ ಅವ್ರು ಮೇ ಬಿ ನನಗನ್ಸಿದ ಮಟ್ಟಿಗೆ ಎಕ್ಸ್ಪೈರ್ ಆಗಿರೋ ಕ್ರೀಮ್ ಏನಾದರೂ ಯೂಸ್ ಮಾಡಿದ್ರಾ ಅಂತ ಗೊತ್ತಾಗಲಿಲ್ಲ. ಮೇ ಬಿ ಅವ್ರು ಹೊಸಬ್ರು ಇರ್ಬೋದು ಅದಕ್ಕೆ. ತಗೊಳ್ಳಿ, ಇಲ್ಲಿದೆ ಅಲ್ಲ, ತಗೊಳ್ಳಿ. ಅದು ಬರಲ್ಲ, ಅಲ್ಲೇನಿಲ್ಲ. ಸೊ ಹಾಗಾಗಿ ನೆಕ್ಸ್ಟು ಇನ್ನೊಂದು ಸರಿ ಹೋದಾಗ ಮತ್ತೆ ಒಂದು ಸರಿ ಅವರು ಸ್ಮೂತ್ನಿಂಗ್ ಕ್ರೀಮ್ ಅಪ್ಲೈ ಮಾಡಿದ್ರು ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ಬಂತು ನೋಡಿ. ನಾನು ರೆಡಿ ಆದೆ. ಇನ್ನು ನಮ್ಮ ರೂಮ್ ಬಾಲ್ಕನಿ ವ್ಯೂ ಈ ಥರ ಇತ್ತು. ಅಲ್ಲೇ ಬ್ರಿಡ್ಜ್ ಕೂಡ ಕಾಣಿಸ್ತಿದೆ, ಈ ಥರ ನದಿನೂ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಸೌಂಡು, ಜುಳು ಅಂತ ಚೆನ್ನಾಗಿ ಅನಿಸ್ತಾ ಇತ್ತು. ಇನ್ನು ಟಿಫನ್ಗೆ ಹೊರಟ್ವಿ. ಎಲ್ಲ ರೆಡಿ ಆಗಿಬಿಟ್ಟು ನಾನು ರೆಡಿ ಆಗೋಷ್ಟು 8-8:15 ಆಯಿತು. ಅಮ್ಮನೂ ಎದ್ಲು, ನೋಡ್ಬೋದು ಅವಳು ಬೊಟ್ಟು ಮ್ಯಾಚಿಂಗು. ಟಿಫನ್ ಮಾಡಕ್ಕೆ ಹೋಗ್ತಿದ್ವಿ, ಅಲ್ಲಿ ಹೋಗ್ತಿದ್ವಿ. ಇವ್ರು ನೋಡಿ ಬೊಟ್ಟು ಮ್ಯಾಚಿಂಗ್ ಇಟ್ಕೊಂಡಿದ್ದಾರೆ. ಏನದು? ವಾಕ್ ಇದನ್ನ ನೋಡಿದ್ರೆ ಟಿಫನ್ ಮಾಡೋ ಸ್ಪಾಟು ಇದು, ರೆಸಾರ್ಟು. ಆಮೇಲೆ ಇದು ನೋಡಿದ ತಕ್ಷಣ ನನಗೆ ದಾಂಡೇಲಿನೇ ನೆನಪಾಯಿತು. ಲಾಸ್ಟ್ ಟೈಮ್ ನಾವು ಹೋದಾಗೂ ಇದೇ ಥರ ಇತ್ತು ದಾಂಡೇಲಿಲಿ. ಬಟ್ ಅಷ್ಟೊಂದು ಆ್ಯಂಬಿಷನ್ಸ್ ಇರಲಿಲ್ಲ ಅಲ್ಲಿ. ನೋಡ್ಬೋದು, ಇದು ಅಂಬ್ಲಿ ಹಾಲಿಡೇ ರೆಸಾರ್ಟ್ ವಿತ್ ಪೂಲ್ ಅಂತ ಇದೆ. ಸೊ ತುಂಬ ಚೆನ್ನಾಗಿ ಅನಿಸ್ತು, ಇಷ್ಟ ಆಯಿತು. ಆ್ಯಕ್ಚುಲಿ ಪೆಟ್ ಫ್ರೆಂಡ್ಲಿ ಇದೆ ಗೊತ್ತಾ. ಎಷ್ಟೊಂದು ಬಾತುಕೋಳಿಗಳಿದ್ದಾವೆ, ಆಮೇಲೆ ಟರ್ಕಿ ಇದೆ, ಆಮೇಲೆ ಬೆಕ್ಕಿದ್ದಾವೆ. ತುಂಬ ಚೆನ್ನಾಗಿ ಅನಿಸ್ತು. ನನ್ನ ಮಗಳಿಗೆ ಅದೆಲ್ಲ ಇಷ್ಟ ಆಗೋದ್ರಿಂದ ಅವಳು ತುಂಬಾ ಎಂಜಾಯ್ ಮಾಡಿದ್ಲು ಅಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆಗೂ. ಅದು ಒಂದು ಕಾರಣಕ್ಕೆ ತುಂಬಾ ಇಷ್ಟ ಆಯಿತು ರೆಸಾರ್ಟ್. ಯಾರಾದರೂ ಹೋಗೋರಿದ್ದರೆ ಸಜೆಸ್ಟ್ ಮಾಡ್ತೀನಿ, ಹೋಗಿ. ತುಂಬ ಒಳ್ಳೆ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಬಾತುಕೋಳಿ
ತಳಿಗಳು ಅಷ್ಟೇ ಫ್ರೆಂಡ್ಲಿ ಇದ್ದಾವೆ, ಸಖತ್ತಾಗಿ ಅನಿಸ್ತು. ನೆಕ್ಸ್ಟ್ ಮಾಡಿ ಬರ್ತಾರೆ ಇರೋ ಇಡ್ಲಿ ವಡ ಸಾಂಬಾರು ಮಾಡಿದರು. ಆಮೇಲೆ ಬ್ರೆಡ್ ಆಮ್ಲೆಟ್ ಮತ್ತು ಬ್ರೆಡ್ ಜಾಮ್ ಇತ್ತು, ಚೀಸ್ ಇತ್ತು, ಬಟರ್ ಇತ್ತು ಬ್ರೆಡ್ ಜೊತೆಗೆ. ಎಲ್ಲಿ ಹೋಗ್ತಿದ್ದೀವಿ? ಜೇಜಿ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ದೇವಸ್ಥಾನ ಏನು ವೀಡಿಯೋ ಮಾಡ್ಕೊತಾಗಿಲ್ಲ. ಪಾಪುಗೆ ಸುಸ್ತಾಗ್ಬಿಟ್ಟಿದ್ದಾಳೆ, ಅವಳಿಗೆ ಲೈಟಾಗಿ ಫೀವರ್ ಬೇರೆ ಬರ್ತಿದೆ. ಸೊ ಅದಕ್ಕೆ ಸ್ವಲ್ಪ ಬೇಜಾರು ಅಷ್ಟೇ, ಏನೇನಿಲ್ಲ. ಓಕೆ, ನೆಕ್ಸ್ಟ್ ಈಗ ಬರ್ಡ್ ಸ್ಯಾಂಚುರಿಗೆ ಹೋಗಬೇಕು. ದೇವಸ್ಥಾನಕ್ಕೆ ಇದು ಹಾಕ್ಕೊಂಡು ಹೋಗಿದೆ. ವೆಸ್ಟರ್ನ್ ಕ್ಲಾತ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಇದನ್ನೇ ಹಾಕ್ಕೊಂಡು ಹೋಗಿ ಬಂದಿದ್ದಾಯಿತು. ನೆಕ್ಸ್ಟ್ ಬಂದು ಬರ್ಡ್ ಸ್ಯಾಂಚುರಿಗೆ ಬಂದ್ವಿ. ತುಂಬ ಬರ್ಡ್ಸ್ಗಳು ವಿದೇಶದಿಂದ ವಲಸೆ ಬರ್ತವಂತೆ, ಇಲ್ಲಿ ಗೂಡು ಕಟ್ಕೊಂಡು ಮರಿ ಮಾಡಿಸ್ಕೊಂಡು ಮತ್ತೆ ವಿದೇಶಕ್ಕೆ ತೆರಳ್ತವಂತೆ, ಅದು ಹೇಳಿದ್ರು ಅಲ್ಲಿ. ಸೊ ಹಾಗಾಗಿ ಆ ಬರ್ಡ್ಸ್ಗಳೆಲ್ಲ ನೋಡೋಕೆ ಹೋಗಿದ್ವಿ. ತುಂಬ ವಿಭಿನ್ನವಾದ ಬರ್ಡ್ಸ್ ಎಲ್ಲ ಬಂದಿರ್ತವೆ ಅಂತ ಹೇಳಿದ್ರು. ಸೊ ಚೆನ್ನಾಗಿದೆ, ರಂಗನತಿಟ್ಟು ಅಂತ. ಮೆಲ್ಲಕ್ಕೆ ಇಳೀರಿ, ಕೆಳಗೆ ಇಳೀರಿ ನೀವು. ಸೊ ನೆಕ್ಸ್ಟು ಹೊರಟ್ವಿ ಒಳಗಡೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅದು ಒಂಥರ ದಟ್ಟ ಕಾಡು, ಅದರಲ್ಲಿ ಅಷ್ಟೊಂದು ಪಕ್ಷಿಗಳು. ಇನ್ನು ನವಂಬರ್ ಡಿಸೆಂಬರ್ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೋಗಿದ್ದು. ನೆಕ್ಸ್ಟು ಅಲ್ಲೇ ಬೋಟಿಂಗ್ ಇದೆ, ಬೋಟಿಂಗ್ ಹೋದ್ವಿ. ಸೊ ಈಗ ನೆಕ್ಸ್ಟು ಬೋಟಿಂಗ್ ಹೋದ್ವಿ. ರಿಯಲ್ ಕ್ರೊಕೊಡೈಲ್ಸ್ ಎಲ್ಲ ಇದೆ ನದಿಯಲ್ಲಿ. ತುಂಬ ದೊಡ್ಡ ದೊಡ್ಡ ಪಕ್ಷಿಗಳಿದ್ದಾವೆ, ಆಮೇಲೆ ಹಲವಾರು ವಿಧ ವಿಧವಾದ ಪಕ್ಷಿಗಳಿದ್ದಾವೆ. ತುಂಬ ಚೆನ್ನಾಗಿ ಅನಿಸ್ತು. ಬಟ್ ನವಂಬರ್ ಅಲ್ವಾ, ಇನ್ನೂ ಸ್ಟಾರ್ಟಿಂಗ್ ಅಲ್ಲವ ನಾವು ಹೋಗಿದ್ದು, 15th ಆ ಥರ ಹೋಗಿದ್ದು. ಸೊ ಇನ್ನೂ ಬರ್ತಿದ್ದಾವೆ ಪಕ್ಷಿಗಳು ಅಲ್ಲಿಂದ ಅಂತ ಹೇಳ್ತಾಯಿದ್ರು. ಕ್ರೊಕೊಡೈಲ್ ಯಾರಿಗೆ ಇವತ್ತವರೆಗೂ ಹಾರ್ಮ್ ಮಾಡಿಲ್ವಂತೆ, ಅದನ್ನು ಹೇಳಿದ್ರು ಅವರು. 3-4 ಕ್ರೊಕೊಡೈಲ್ ರಿಯಲಾಗಿ ನೋಡಿದ್ವಿ. ತುಂಬ ಖುಷಿನೂ ಅನ್ನಿಸ್ತು, ಅದೇ ಥರ ತುಂಬ ಭಯನೂ ಇತ್ತು ಮನಸ್ಸಲ್ಲಿ. ಅದ್ರ ಹತ್ರನೇ ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು. ಏನೋ ಒಂಥರ ಪಾಪ ಅವುಗಳು ನಮ್ಗೆ ಭಯ ಬೀಳ್ತವೆ, ನಮಗೆ ಭಯ ಬೀಳ್ತವೆ ಬಿಡಿ, ಅವು ಪಾಪ ನೇಚರಲ್ಲಿ ಇರೋದೆ. ಬಟ್ ಆದರೂ ನಮಗೆ ಅವಕ್ರ ಭಯ, ಅವಕ್ಕೆ ನಮ್ಮ ಭಯ ಅನ್ನಂಗೆ ಆಯಿತು. ನೋಡಿ ಈ ಪಕ್ಷಿ ಎಷ್ಟು ದೊಡ್ಡದಾಗಿದೆ, ತುಂಬ ತುಂಬ ದೊಡ್ಡದಾಗಿದ್ದಾವೆ. ಒಂದೊಂದೊಂದು 5-10 kg ಬರ್ಬೋದೇನೋ, ಅಷ್ಟು ದೊಡ್ಡವಿದ್ದಾವೆ. ಏನೋ ಆ ಕ್ರೊಕೊಡೈಲ್ಗೆ ಈ ಪಕ್ಷಿಗಳೇ ಆಹಾರ ಅಂತ ಹೇಳ್ತಿದ್ರು ಅವರಲ್ಲಿರೋರು. ಅಂದರೆ ಕೆಲವೊಂದು ಪಕ್ಷಿಗಳನ್ನ ಹಿಡಿದು ತಿಂತವಂತೆ. ನೋಡ್ಬೋದು. ಇವಾಗ ನೆಕ್ಸ್ಟು ತುಂಬ ಹತ್ತಿರದಿಂದ ನೋಡಿದ್ದೀವಿ ಒಂದು ಕ್ರೊಕೊಡೈಲ್ನ. ಇಲ್ಲಿ ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾವೆ. ಇದಕ್ಕೆ ರಂಗನತಿಟ್ಟು ಪಕ್ಷಿಧಾಮ ಅಂತಲೇ ಹೆಸರು. ಖುಷಿ ಆಯಿತು. ಆಮೇಲೆ ಎಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕಾಯ್ತು ಅಷ್ಟು ಪ್ಲೇಸಸ್ನ ಕವರ್ ಮಾಡಿದ್ದೀವಿ ನಾವು. ಆ್ಯಂಡ್ ಬೇಬಿಗೆ ನಾವು ಹೊರಡೋ ದಿನವೇ ಸ್ವಲ್ಪ ಲೈಟಾಗಿ ಫೀವರ್ ಇತ್ತು, ಹಾಗೆ ಕೋಲ್ಡ್ ಇತ್ತು. ಅವಳಿಗೆ ಆ ಫೀವರ್ ಅಂದರೆ ಬಿಟ್ಟು ಬಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಮಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಹೇಗೆ ಎತ್ತ ಅಂತ. ಆದರೂ ಪಾಪ ಅವಳು ಕೋಆಪ್ರೇಟ್ ಮಾಡಿದ್ಲು, ನಮ್ಮ ಜೊತೆ ಎಲ್ಲ ಹೊರಗಡೆ ಬಂದಳು. ನೋಡ್ಬೋದು ಕ್ರೊಕೊಡೈಲ್ ಹೇಗಿದೆ ಅಂತ, ಮಲಗಿದೆ ಅಲ್ಲಿ. ಈ ಥರ ತುಂಬ ತುಂಬ ದೊಡ್ಡ ದೊಡ್ಡ ಕ್ರೊಕೊಡೈಲ್ಸ್ ಇದ್ದಾವೆ. ಆ ಥರ ಬೋಟಿಂಗ್ ಹೋದ್ರೂ ಆ ಬೋಟ್ ಹತ್ರಕ್ಕೂ ಬರಲ್ವಂತೆ ಅವು. ಇಲ್ಲೊಂದು ಕಲ್ಲು ಮೇಲೆ ಮಲಗಿದೆ ನೋಡಿ, ಬಿಸಿಲು ಕಾಯಿಸ್ತಾ ಇದೆ. ಈ ಕ್ರೊಕೊಡೈಲ್ ಹತ್ರಕ್ಕೆ ಹೋಗಿ ನೋಡಿದ್ದು. ಅಯ್ಯೋ, ಅದು ನೋಡಿದ್ರೇ ಒಂಥರ ಏನೋ. ನನಗೆ ಈ ಕ್ರೊಕೊಡೈಲ್ ಮತ್ತು ಈ ಲಿಝರ್ಡ್ಸ್, ಹಲ್ಲಿಗಳು, ಅವೆರಡೂ ಒಂದೇ ಸ್ಪೀಷಸ್ ಅನಿಸ್ಬಿಡುತ್ತೆ. ಅದೇನು ಮನೆಯಲ್ಲಿ ಇರ್ತವೆ, ಅವು ನೀರಲ್ಲಿ ಇರ್ತವೆ ಅಷ್ಟೇ. ಹಲ್ಲಿಗಳಂದರೆ ನನಗೊಂಚೂರು ಆಗಲ್ಲ. ಅದಕ್ಕೆ ಇದು ಕ್ರೊಕೊಡೈಲ್ ಅಂದ್ರೂ ಸ್ವಲ್ಪ ದೂರನೇ ನೋಡಿದ್ರೂ, ಅಂದರೆ ಯಾರೂ ಹೋಗಲ್ಲ ಹತ್ರಕ್ಕೆ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ. ಬಟ್ ಏನೋ ಒಂಥರ ಅದನ್ನು ನೋಡಿದ್ರೆ ನನಗೆ ಇರಿಟೇಷನ್ ಅನಿಸುತ್ತೆ. ಸೊ ರೆಸಾರ್ಟಿಗೆ ಬಂದ್ವಿ. ನೆಕ್ಸ್ಟು ಇವರು ಮಲ್ಕೊಳ್ಳಿ ಅಂದರೆ ಮಲ್ಕೊಳ್ತಿಲ್ಲ, ಅವರಪ್ಪ ಆಚೆ ಹೋಗಿದ್ದಾರೆ. ಸೊ ಬಂದು ಉಯ್ಯಲ್ಲಾಡೋಣ ಅಂದರೆ ಆಡಲ್ಲಂತೆ. ಏನು ಇವ್ರ ಕತೆ, ಏನು ಇವ್ರ ಕತೆ. ಬಿಸ್ಕಿಟ್ ಕಾಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ, ಏನು ಮಾಡ್ತಾರೆ ನೋಡಬೇಕು. ನೋಡಿ ಅವರೇ ಮಾತಾಡ್ತಿದ್ದಾರೆ. ಬನ್ನಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಣ ಅಂದರೆ ಬರಲ್ಲಂತೆ. ಪೂಲ್ ಇಲ್ಲೇ ಇದೆ ನೋಡಿ, ಪೂಲ್ ಇಲ್ಲೇ ಇದೆ.
ಕಣ್ಮುಂದೆ ಪೂಲ್ ಇಟ್ಕೊಂಡು ಆಡೋಕ್ಕಾಗ್ತಿಲ್ಲ ಇವ್ರನ್ನ ಇಟ್ಕೊಂಡು. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಮಗಳು ಬಂದು ನನ್ನ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ನೋಡ್ಬೋದು ಅಷ್ಟೇ ಅವಳು ಪೂಲಲ್ಲಿ ಆಟ ಆಡಿದ್ದು. ಇನ್ನು ನೆಕ್ಸ್ಟ್ ಬಂದು ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಪೂಲ್ಗೆ ಇಳಿದ್ಲು ನನ್ನ ಜೊತೆಗೆ. ಅದು ಅವ್ರ ಪಪ್ಪ ಆಡಿಸ್ತೀನಿ ಅಂದರೆ ಇಲ್ಲ ಬರಲ್ಲ ಅಂತ ನನ್ನ ಹತ್ರನೇ ಬಂದು ಆಟ ಆಡಿಸ್ದೆ. ಅವಳಿಗೆ ಫಸ್ಟ್ ಟೈಮ್ ನಾವು ಪೂಲಲ್ಲಿ ಬಿಟ್ಟಿರೋದಂಥದ್ದು. ನೋಡಿ ಕೈ ಬಡಿ ಅಂದರೆ ಕೈನ ಹಿಂಗೆ ಮೂಮೆಂಟ್ ಮಾಡ್ತಾಳೆ, ಕಾಲಿಂದನೂ ಮೂಮೆಂಟ್ ಮಾಡ್ತಾಳೆ. ಏನೋ ನನಗೆ ಗೊತ್ತಿದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಥರ ಆಡ್ತಾಯಿದ್ಲು. ನೋಡೋಣ ಇನ್ನೂ ಸ್ವಲ್ಪ ದೊಡ್ಡವಳಾಗಲಿ ಕಲಿಸೋಣ ಸ್ವಿಮ್ಮಿಂಗ್ ಪೂಲಲ್ಲಿ. ಇಲ್ಲಿ ಕೆಲವೊಂದು ಸ್ಕೂಲ್ಸಲ್ಲಿದೆ ಪೂಲೆಲ್ಲ ವಿತ್ ಆ್ಯಕ್ಟಿವಿಟೀಸ್, ಸ್ಕೂಲ್ ಆ್ಯಕ್ಟಿವಿಟೀಸ್ ಜೊತೆಗೆ ಅದು ಪಾರ್ಟ್ ಆಫ್ ದ ಇದು ಅಂತ ನನಗೆ ಮಾಡಿಸೋಣ ಅದನ್ನು. ಇನ್ನು ನೆಕ್ಸ್ಟು ಇದು ಬಂದುಬಿಟ್ಟು ಬಲ್ಮುರಿ ಅಂತಾರಲ್ಲ, ಬಲ್ಮುರಿ ಫಾಲ್ಸು, ಅಲ್ಲಿಗೆ ಹೋಗಿದ್ವಿ. ಇದು ಒಂದು ನಾವಿದ್ದ ರೆಸಾರ್ಟಿಂದ ಒಂದು 15 ಕಿಲೋಮೀಟರ್ಸ್ ಆಗಿರ್ಬೋದು. ಆವತ್ತಿನ ದಿನವೇ ಒಂದು 3-4 ಡ್ರೆಸ್ಸಸ್ನ ಚೇಂಜ್ ಮಾಡಿದ್ದೆ ನಾನು. ನೆಕ್ಸ್ಟು ಬಲ್ಮುರಿ ಫಾಲ್ಸ್ಗೆ ಹೋಗಿ ಬಂದು, ಆ ಬಲ್ಮುರಿ ಫಾಲ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ, ತುಂಬ ಅಂದರೆ ತುಂಬ ಜನಗಳು. ಹೋಗೋಣ ಆಟ ಆಡ್ಬೋದು ನಾನು ಅಂದ್ಕೊಂಡ್ವಿ. ಇವಳಿಗೆ ಬೇರೆ ಜ್ವರ, ಆಮೇಲೆ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ನನಗೂ ಕಂಫರ್ಟ್ ಇರಲಿಲ್ಲ, ಏನೂ ಸರಿ ಅನ್ನಿಸ್ಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಈಗ ಯಾರಾದರೂ ಒಬ್ರು ಇದ್ದರೆ ಜೊತೆಗೆ ಚೆನ್ನಾಗಿರೋದು ಅನಿಸ್ತು. ಬೇಬಿನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇನ್ನೇನು ನಾವು ರೂಮ್ನ ಖಾಲಿ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಬಾಲ್ಕನಿ ಓಪನ್ ಇತ್ತು, ನಾನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನೋಡ್ಬೋದು ಎಷ್ಟೊಂದು ಪಕ್ಷಿಗಳು, ಲಿಟ್ರಲಿ ನಾನು ನೋಡೇ ಇಲ್ಲ ನನ್ನ ಜೀವನದಲ್ಲಿ. ಅಷ್ಟು ಪಕ್ಷಿಗಳು ಬಂದು ರೆಸ್ಟ್ ಮಾಡ್ತಿದೆ ಆ ನದಿ ಹತ್ರ. ಎಷ್ಟು ದೊಡ್ಡದಿದೆ ಗೊತ್ತಾ? ಓ ಮೈ ಗಾಡ್, ನನಗೆ ಈ ಪ್ರಕೃತಿನೇ ಒಂದು ಸುಂದರ. ಅದ್ರ ಜೊತೆ ಮುಳುಗೋಗ್ಬಿಡ್ಬೇಕು ಅನಿಸುತ್ತೆ ಒಂದೊಂದು ಸರಿ ಆ ಪ್ರಕೃತಿ ಒಳಗೆ ನಾವು ಒಬ್ಬರಾಗ್ಬಿಡೋಣ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ಥರ ಹೊರಗೆ ಬಂದಾಗೆ ಅನಿಸೋದು ನಮಗೆ. ಯಾರು ಮಲಿನ ಮಾಡಿಲ್ಲ, ಎಷ್ಟೋ ಕಡೆ ಕ್ಲೀನಾಗಿ ಇಟ್ಟಿದ್ದಾರೆ, ಹೈಜೀನ್ ಆಗಿದೆ. ಬಟ್ ಆದರೂ ಇನ್ನು ಕೆಲವೊಂದು ಕಡೆ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಕೆಲವೊಂದು ದೇವ್ರ ಹೂವಿನ ಹಾರ ಇದನ್ನೆಲ್ಲ ತಗೊಂಡು ನದಿಗೆ ಎಸಿತಾ ಇರ್ತಾರೆ. ಅದರಿಂದ ಪಕ್ಷಿಗಳಿಗೆಲ್ಲ ತುಂಬ ಇದಾಗುತ್ತೆ. ಸೊ ನೆಕ್ಸ್ಟು ಇದಾದಮೇಲೆ ನಾವು ಬಂದು ಮೈಸೂರು ಕ್ಯಾಪ್ಚರ್ ಲಾಸ್ಟ್ ಬಂದಿದ್ದು ವೀಡಿಯೋಸು. ನಾವು ಇದಕ್ಕೆ ಹೋಗ್ತಾಯಿದ್ವಿ ಟ್ರೈನ್ಗೆ ಅಂತ, ಅವಾಗಿನ ವೀಡಿಯೋಸು. ತುಂಬ ಸಿಕ್ಕಾಪಟ್ಟೆನೇ ಹಠ ಮಾಡಿದ್ಲು ಅಮ್ಮು ಬಂದುಬಿಟ್ಟು. ಅವಳಿಗೆ ನಾವು ಎತ್ಕೊಂಡು ಪಾಪ ಕಂಫರ್ಟೇ ಇರಲಿಲ್ಲ ಅವಳಿಗೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ